तो चलिए शुरू करते हैं। ಹಾಯ್ ಬಾಯ್, ಏನಾಗಿದೆ ಗಾಡಿ? ಆಯಿಲ್ ಚೇಂಜ್ ಮಾಡಿಸ್ಬೇಕು. ಮಿನಿಮಮ್ ಒಂದು 2 ವರ್ಷ ಆಗೈತೆ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಮಜಾ ಆಯಾ. ಕಾರಣ ಮಗನೇ ಅದು ಕೂತಂಗಿಲ್ಲ. ಹಿಡಿಯಂಗೆ ಇಲ್ವಲ್ಲ ಅದರಲ್ಲಿ. ಅಂತೂ ಇಂತೂ ಈ ಗಾಡಿಗೆ ಆಯಿತು ಸರ್ವಿಸ್. ಓಕೆ ಫ್ರೆಂಡ್ಸ್, ಗಾಡಿಗೆ ರಸ ಬಂತು. ನೋಡಿ ಯಾವ ಬಟ್ಟೆಗೆ ಜಾಗ ನಿಮ್ಮದೇ, ಎಂಜಾಯ್ ಮಾಡಿ. ಹೊಟ್ಟೆಗೆ ಆಯಿಲ್ ಹಾಕ್ಸ್ಕೊಳ್ಳೋ ಸಮಯ. ಇವ್ರು ಆಲ್ರೆಡಿ ಹೊಟ್ಟೆ ಊಟ ಬಾಯ್ಲ್ ಹಾಕಿರಿ. ಸಿಂಗಲ್ಲ ಸಿಂಗಲ್ಲ ಅಣ್ಣ ಸಿಂಗಲ್ ಅಪ್ಪ. ಅಣ್ಣ ನೋಡಿ ಅಣ್ಣ, ಏನು ಬೇಕು ನಿಮಗೆ? ಹ್ಞೂ, ಅಣ್ಣ ಮುದ್ದೆ ಊಟ ಹೆಂಗಿದೆ? ಸೂಪರ್ ಮುದ್ದೆ ಊಟ. ಕೆಲಸ ಇದೆ. ಭಯ್ಯ ಇನ್ಸ್ಟ್ರಕ್ಟರು ನೋಡಿ, ಫುಲ್ ಇನ್ಸ್ಟ್ರಕ್ಷನ್ ಮೇಲ್ಗಡೆ ನಡೀತಾ ಇದೆ. ಫೈನಲಿ ಎಂಟ್ರಿ. ಫೈನಲಿ ನಮ್ದು ಒಂದು ಆನೆ ಇದೆ, ಮುಂದೆ ನೋಡಿದ್ರೆ ಅಂದಿ. ಅಣ್ಣ ನಮಸ್ಕಾರ. ನಾವು ಪವನ್ ವೆಲ್ಕಮ್ ಟು ವೆಲ್ಕಮ್ ಟು ಪವನ್. ನಮ್ದು ಒಂದು ಆನೆ ಇದೆ, ಮುಂದೆ ನೋಡಿದ್ರೆ ಅಂದಿ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಹೇಳ್ಬೇಕು ಬ್ರೋ. ಇಲ್ಲಿ ರೂಮ್ ಚಿಕ್ಕ ಐತಲ್ಲ. ಓಕೆ, ಬೇಗ ಬೇಕಾ ನಾವು? ನಂಗೆ ಗೊತ್ತು ನೀನು ಜಿಮ್ ಬಾಯ್ ಅಂತ, ಜಿಮ್ ಫ್ರೀಕ್ ಅಂತ. ಎಲ್ಲಿ ಗೈಸ್ ಈಗ ಹೊರಟಿರೋದು ನೈಟ್ ಸಮ್ವೇರ್ ಎಲ್ಸ್, ಐ ಡೋಂಟ್ ನೋ. ಹೋಗ್ಬೇಕು ಇವಾಗ. ಇವತ್ತಿನ ಪ್ಲಾನ್ ಹೆಂಗಿದೆ ಹೇಳ್ತಾರೆ ನಿಮ್ಗೆ? ನಮ್ಮ ಇಷ್ಟ. ಫೈನಲಿ ಅಂಟಿಲ್ ಅನ್ಲೆಸ್ ಎಲ್ಲಿಗೆ ರೀಚ್ ಆಗ್ತೀವಿ ಅಂತ ನೋಡಬೇಕು. ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ಸ್ ಆಲ್ಸ್ ಟುಗೆದರ್ ಕಮ್ ವಿತ್. ಫೈನಲಿ ರೀಚ್ ಆಗಿದ್ದು ಅವರ್ ನೈಟ್ ಸ್ಟೇ ಗಾಯ್ಸ್.
ಒಂದು ಫಾರ್ಮ್ ಹೌಸ್ ಇದೆ, ಚೆನ್ನಾಗಿದೆ. ಇಲ್ಲಿ ನೋಡೋದಕ್ಕೆ ಬೈಕೆಲ್ಲ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ನೈಟ್ ಇಲ್ಲಿ ಸ್ಟೇ ಮಾಡೋಣ ಅಂತ ಡಿಸೈಡ್ ಆಯಿತು. ನೈಟು ಫುಲ್ ಕತ್ಲಾಗಿತ್ತು, ವೆದರ್ ತುಂಬ ಚೆನ್ನಾಗಿದೆ. ಫುಲ್ ಕತ್ಲೆ ಎಲ್ಲ ರೆಡಿ ಮಾಡಿದ್ದಾರೆ. ಟೆಂಟ್ ಸ್ಟೇ ಬೇರೆ ಇದೆ. ಲೊಕೇಶನ್ ಈಸ್ ಉತ್ರಿ ದುರ್ಗ ನಿಯರ್ ಕುಣಿಗಲ್. ಚೆನ್ನಾಗಿದೆ ಪ್ಲೇಸ್, ನೋಡಬೇಕು. ಫಾರ್ಮ್ ಹೌಸ್ ಸ್ಟೇ ಮಾಡಿದ್ವಿ. ರೈಡ್ ಬಿಗೇನ್ಸ್. ನಾನು ರೆಡಿಯಾಗಿದ್ದೀನಿ ನೋಡೋದು. ಹಾಯ್, ಗುಡ್ ಮಾರ್ನಿಂಗ್. ಡ್ರೈವರ್ ಕರಿ ಇಡ್ಲಿ. ಮೈ ಡ್ರೈವರ್ ಇಸ್ ಕರಿ ಇಡ್ಲಿ 15 ಸಾವಿರ. ಬ್ರೋ ಮ್ಯಾಪ್ ನೋಡ್ಕೊತೀರಾ? The rain's falling, traffic's falling. The sky is a golden gray. Colors and promises, how to be brave, how can I love when I'm afraid to fall, watching you stand alone, all of my doubts suddenly away somehow. ನಾನಂತೂ ವ್ಯೂ ನೋಡ್ಕೊಂಡು ಕಳೆದೇ ಹೋದೆ. ಕೋಟೆ ನೋಡ್ತಿದ್ದೀವಿ. ನೆಕ್ಸ್ಟ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೆ, ಮುಂದೆ ಹೋಗೋ. ನೋಡಿ, ಇದೆ ಉತ್ರಿ ದುರ್ಗದ ಕೋಟೆ. ಅಣ್ಣಂದ್ರೆಲ್ಲ ರೆಡಿ ಆಗಿದ್ದಾರೆ. ಬನ್ನಿ ಬನ್ನಿ ಗೆಳೆಯರೇ, ಬನ್ನಿ ಬನ್ನಿ, ಬೆಟ್ಟ ಹತ್ತನ, ಬನ್ನಿ ಬನ್ನಿ. ಅಲ್ಲಿ ನೋಡಿ, ಅಲ್ಲಿ ಚಿನ್ನಕ್ಕೆ ಜಗಳ ಮಾಡ್ಕೊಂಡು ಕುಂತಾನೆ ಪುಣ್ಯಾತ್ಮ. ಹಾಂ, ಇವಣ್ಣ ಹೇಳ್ತಾರೆ, ಬಾಯ್ಸ್ ಬ್ರದರ್ಸ್ ನಡೀರಿ ಇಂದು ನಾವು. ಯಾರು ನಾವು ಇವತ್ತು ಹತ್ತುತ್ತಾ ಇದ್ದೀವಿ ಉತ್ರಿ ದುರ್ಗದ ಕೋಟೆ. ಇಟ್ ಈಸ್ ವಂಡರ್ಫುಲ್ ಟ್ರಕ್ಕಿಂಗ್. ಒಂದು 2-2.5 ಕಿಲೋಮೀಟ್ರ್ ಇದೆ ಟ್ರಕ್ಕಿಂಗು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ವ್ಯೂ ಮಾತ್ರ ನೋಡಿ, ಆ ವ್ಯೂ ನೋಡ್ರಿ, ನೋಡಿ. ಫಸ್ಟ್ ಇದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗಲೇ. ನೋಡಿ ಇಂಥವ್ರೆಲ್ಲ ಸಪೋರ್ಟ್ ಮಾಡಿ ಗಾಯ್, ಸಪೋರ್ಟ್ ಮಾಡಿ, ಬೆಳೆಯವ್ರಿಗೆ ಸಪೋರ್ಟ್ ಮಾಡಿ. ನೋಡಿ ನೋಡಿ, ಇಂಥವ್ರಿದ್ರೆ ಮುಗೀತಲ್ಲ ಇನ್ನೇನು.
ಬ್ಲಾಗರ್ರು ಮಾಡ್ತಿರೋ ಟ್ರೆಕ್ಕಿಂಗು ವೀಕೆಂಡಲ್ಲ ಏನೋ ಪೀಸ್ಫುಲ್ ಗಾಯ್ಸ್. ಮಜಾ ಇದೆ. ಸಂಧಿ ಬಂದಿಲ್ಲ ನುಗ್ಗಿಸು. ಬರೀ ದುರ್ಗದ ಕೋಟೆ. ಯಾಕೆ ಗೆಳೆಯರೇ ಸುಸ್ತಾಯಿತೆ? ಜ್ಯೂಸ್ ಕುಡಿತೀಯಣ್ಣ? ಕಾಡಿನೊಳಗೆ ನೀರು, ನೀರಿನೊಳಗೆ ಕಾಡು, ಎರಡೂ ಒಂದೇ. ಸೊ ಗಾಯ್ಸ್, ಫೈನಲಿ ಇನ್ನೂ ನಾವು ರೀಚ್ ಆಗಿಲ್ಲ ಡೆಸ್ಟಿನೇಷನ್ಗೆ. ಯಾಕೆ ಬ್ರೋ ಸುಸ್ತಾಯ್ತಾ? ಸುಸ್ತಾದರೆ ಈ ಥರ ಹೇಳ್ಬಿಟ್ಟು ತಪ್ಪಿಸ್ಕೋಬೋದು. ಎಲ್ಲರೂ ಬರಲಿ ಅಂತ ಹೇಳ್ಬಿಟ್ಟು. ಹಾಯ್ ಗಾಯ್ಸ್, ಇನ್ನು ಅರ್ಧಕ್ಕೆ ಅಣ್ಣ ಸುಸ್ತಾಗಿ ಹೋಗ್ಬಿಟ್ಟವನೆ. ಇನ್ನು ಮುಂದೆ ಎಲ್ಲಪ್ಪ ನಮ್ಮ ಹುಡುಗರು ಕಾಣಂಗೆ ಇಲ್ವಲ್ಲ ಗುರು. ಅಣ್ಣ ಹುಡುಗಿರಿಗೆ ಕಾಳಾಗ್ತಾನೆ ಅಂತಂದ್ರೆ ಹುಡುಗರಿಗೆ ಕಾಳಾಗ್ತಾನೆ ಕಾಳ್ ನನ್ನ ಮಗ. ಮಿನಿ ಹುಲಿ ಹೋಯ್ತು. ಕ್ಯಾಚ್ ಮಾಡಿ ಅವನ್ನ. ಹಿಂಗಡಿಂದ ಸೈಲೆಂಟಾಗಿ ಬರ್ತಾನೆ ಕಳ್ಳನ ಮಗ. हाँ ये रहा नहीं जाता, तड़प ही ऐसी है ना. ಇಲ್ಲೇ ಎರಡು. ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಅಂದರೆ ಹಿಂಗಿರಬೇಕು. ಸ್ಟಾರ್ಟಿಂಗ್ ಅಷ್ಟೇ, ಇದೇನಿಲ್ಲ. ವ್ಯೂ ಮುಗಿಸ್ಕೊಂಡು ಬರಬೇಕಾದ್ರೆ ಇನ್ನೂ ಮಜಾ ಇರುತ್ತೆ. ಆ್ಯಕ್ಟಿವಿಟೀಸ್ ಅಂತಂದರೆ ಏನು ಕಡಿಮೆ ಅಲ್ಲ. ವಂಡರ್ಫುಲ್ ಅಡ್ವೆಂಚರ್. ಶಾಮಣ್ಣ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾನೆ ನಮ್ಮ ಶಾಮಣ್ಣ. ಬೆಳಕು ಇಲ್ಲಿ ಕಂಡ ಬೆಳಕು. ಅಣ್ಣ ನೀವೇ ಹೇಳ್ಬೇಕು, ಕತ್ತಲಲ್ಲಿ ಕಂಡ ಬೆಳಕು. ಬನ್ನಿ ಜನರೇ, ಬನ್ನಿ ಕಾಡಿಂದ ತಪ್ಪಿಸ್ಕೊಂಬಂದಿರೋದು.
ಫ್ರಂಟ್ ಕ್ಯಾಮ್ರಾ ತೆಗಿಯಾ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಮಾತೇ ಬರ್ತಿಲ್ಲ. ಅದೇ ನೋಡಿ ದೇವಸ್ಥಾನ. ಫೈನಲಿ ವಿ ಕಮ್ ಟು ದ ಪೀಕ್. ಹಳೆ ಕಾಲದ ಬೆಟ್ಟದ ಮೇಲೆ ಕಟ್ಟಿರೋಂಥ ಕೋಟೆಗಳು, ಕುರುಹುಗಳು ಎಲ್ಲ ಪೂರ್ತಿ ಅಳಿಸೋಗಿ. ತುಂಬ ಹಳೆಯ ದೇವಸ್ಥಾನ. ಅಲ್ಲಿ ವ್ಯೂ ಕಾಣಿಸ್ತಿಲ್ಲ, ಕವರ್ ಆಗಿದೆ. ಸಿಗುತ್ತೆ ಆ ಕಡೆ ಹೋದರೆ. ದೇವಸ್ಥಾನ ಇದೆ ಆ ಕಡೆ, ದೇವಸ್ಥಾನ ಆ ಕಡೆ ಹೋದರೆ ಸಿಗುತ್ತೆ. ಚಿಕ್ಕ ಚಿಕ್ಕ ಮೆಟ್ಲುಗಳು ಹತ್ತೋದು ತುಂಬಾ ಕಷ್ಟ ಗೈಸ್. ತುಂಬ ಹುಷಾರಾಗಿ ಹತ್ತಬೇಕು. ಶ್ರೀ ದುರ್ಗದ ಕೋಟೆ ದೇವಸ್ಥಾನ. ತುಂಬ ಸಖತ್ತಾಗಿದೆ ವ್ಯೂ ಮಾತ್ರ ಗೈಸ್. ವೀಕ್ ಡೇಸಲ್ಲಿ ಅಥವಾ ವೀಕೆಂಡಲ್ಲಿ ಸಾಧ್ಯ ಆದರೆ ಇಲ್ಲಿಗೊಂದು ವಿಸಿಟ್ ಕೊಡಿ. ತುಂಬಾ ಚೆನ್ನಾಗಿದೆ. ವಾ, ತುಂಬಾ ಚೆನ್ನಾಗಿದೆ. ಹಾಯ್ ಅಂಕಲ್, ಹೇಗಿದ್ದೀರಾ? ಇದು ಈ ಪ್ಲೇಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೆಂಪೇಗೌಡರು ಕಟ್ಸಿರೋದು ಹಾಂ. ಇದು ಮತ್ತೆ ಆ ಕಡೆ ಸನ್ರೈಸ್ ಪಾಯಿಂಟ್, ಎಲಿಫೆಂಟ್ ಕೇವ್ಸ್, ಮತ್ತೆ ರಾಗಿಕಲ್ಲು, ಇದಿದೆ ಕೆಂಪೇಗೌಡರ ಮಂಚ ಇದೆ. ಓಕೆ. ತುಂಬ ಆಳ್ವಿಕೆ ಮಾಡಿರೋದು. ತುಂಬ ಚೆನ್ನಾಗಿದೆ. ಪ್ಲೇಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ. ಶನಿವಾರ ಭಾನುವಾರ ವೀಕೆಂಡಲ್ಲಿ ತುಂಬ ಜನ ಬರ್ತಾರೆ ಬೆಂಗಳೂರಿಂದ. ಇದು ಕಟ್ಟಿರೋ ಮಂಟಪ ಯಾವುದು ಅಂತ ತಿಳ್ಕೊಬೋದಾ? ಇದು ಶಿವನ ದೇವಸ್ಥಾನ. ಓಕೆ. ಸೋಮವಾರ ಪೂಜೆ ಇದೆ. ಇದು ಎಷ್ಟು ಮೆಟ್ಲು? 450 ಮೆಟ್ಲಿದೆ ಅಂತ. 1000 ಮೆಟ್ಲಿದೆ. 1000 ಮೆಟ್ಲು. ಓಕೆ. ಎಷ್ಟು ನೋಡ್ತೀರಾ? ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಒಂದು ಸಲ ನೀವು ವಿಸಿಟ್ ಮಾಡಿಬಿಟ್ರೆ ಕಳೆದೋಗ್ತೀರ. ಹತ್ತಿರದಲ್ಲಿ ತುಮಕೂರು ನಿಯರ್ ಬೈ ಯಾರ್ಯಾರು ಇದ್ದೀರಾ? ಕುಣಿಗಲ್, ಬೆಂಗಳೂರಿಂದ 65 ಕಿಲೋಮೀಟ್ರ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಪ್ಲೇಸು. ವಿಸಿಟ್ ಮಾಡಿ, ಖುಷಿ ಆಗ್ತೀರಾ. ಬೆಳಿಗ್ಗೆ ಎದ್ದರೆ ಸಂಜೆ ಎದ್ರೂ ಜಂಜಾಟ ಇದ್ದೇ ಇರುತ್ತೆ. ಜೀವನದಲ್ಲಿ ಒಂದು ಸಲ ಈ ಥರ ಪ್ಲೇಸಸ್ನ ವಿಸಿಟ್ ಮಾಡಿ, ಮನಸ್ಸಿಗೆ ಎಷ್ಟೋ ನೆಮ್ಮದಿ ಆಗುತ್ತೆ. ಇನ್ನು ಅಲ್ಟಿಮೇಟ್ ಆಗಿದೆ. ಇದು ಶಿವನ ದೇವಸ್ಥಾನ ಅಂತೆ. ಪ್ರತಿ ಸೋಮವಾರ ಪೂಜೆ ನಡೀತತೆ. ತುಂಬ ಹಳೆ ಅಂಕಲ್, ಎಷ್ಟು ವರ್ಷ ಆಗಿರೋ? 500 ವರ್ಷದ ಇತಿಹಾಸ ಇದೆ ಅಂತೆ. ಹಾಂ, ಇದು ಅಕ್ಕ ತಂಗಿ ಕೊಳೆ ಅಂತ ಕರೀತಾರಂತೆ. ತುಂಬಾ ಚೆನ್ನಾಗಿದೆ ಗೈಸ್. ಲೈಫಲ್ಲಿ ಒಂದು ಟೈಮ್ ವಿಸಿಟ್ ಮಾಡಿದರೆ ಇದಕ್ಕಿಂತ ಇನ್ನೇನು ಬೇಡ ನೋಡಿ. ಫೈನಲಿ ವಿ ಡಿಡ್ ಇಟ್. ಸಕ್ಕತ್ತಾಗಿದೆ. ನೀವು ಒಂದ್ಸಲ ವಿಸಿಟ್ ಮಾಡಲೇಬೇಕು. ಸಕ್ಕತ್ತಾಗಿದೆ. ಫ್ರೆಂಡ್ ಜೊತೆ ಬಂದರೆ ಇನ್ನೂ ಮಜಾ ಇದೆ. ಗೈಸ್ ನೋಡಿ, ಇವ್ರು ಇದಾರಲ್ಲ, ಇವರು ದಾನಶೂರ ಕರ್ಣ. ನಿಂದು ತಾಯಿ ಗುಣ ನೋಡಿ, ಹೆಲ್ಪ್ ಮಾಡ್ತಾರೆ. ಬಿಸ್ಕೆಟ್ ಕೊಟ್ಟವ್ರೆ.
ಅವಳಿಗೆ ಮೀಸಲು ಟೈಟಾನಿಕ್ ಹೀರೋ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ನಾವು ಬಂದಿರೋದು ಇವಾಗ ಪಂಚಮುಖಿ ಆಂಜನೇಯ, 150 ಅಡಿ ಎತ್ತರದ ಅತಿ ದೊಡ್ಡ ಆಂಜನೇಯನ ಮೂರ್ತಿ. ಶ್ರೀ ಗುರು ಆಂಜನೇಯ ನಮಃ. ನನಗೆ ಹೊಟ್ಟೆ ಮಾಡಿಸ್ಬಿಟ್ಟೈತೆ ಅವನಿಗೆ. ಅವನಿಗೆಲ್ಲ ಮಜೆ ಸಿಕ್ಕು, ಮಜೆ ಹೊಟ್ಟೆ ಮಾಡಿಸಿಲ್ಲ, ನೀನು ಓಡಿಸಿ ಮಾಡಿಸಿ ನೀವು. ಈಗೆಲ್ಲ ಸುತ್ತು ಆಗೋ ಥರ ಮಾಡ್ಬಿಡೋ. ಹೌದು, ಹಿಂಗೆಲ್ಲ ಇರಲಿಲ್ಲ. ಬನ್ನಿ 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 ಬನ್ನಿ, ಲೇಟ್ ಮಾಡಂಗಿಲ್ಲ, ಬನ್ನಿ. ತುಂಬ ಪಾಸಿಟಿವಿಟಿ ಫೀಲ್ ಆಗ್ತಿದೆ ಫ್ರೆಂಡ್ಸ್. ತುಂಬ ಅಚ್ಚುಕಟ್ಟಾಗಿ ಮಾಡಿರೋದು. ಹಿಂದ್ಗಡೆಗಿರೋದು ಶನಿದೇವ್ರ ದೇವಸ್ಥಾನ ಅನ್ಸುತ್ತೆ. ಕುಂಡಗಳು ಇತ್ಯಾದಿ ಇರ್ತವೆ. ಗೈಸ್, ಇಲ್ಲಿ ನವಗ್ರಹ ಪೂಜೆ ಮಾಡ್ತಾರೆ ದಂಪತಿಗಳೆಲ್ಲ ಸೇರಿಬಿಟ್ಟು, ಒಳ್ಳೇದಾಗಲಿ ಅಂತೇಳಿ. ಇಲ್ಲೇನೋ ದಂಪತಿಗಳದು ನವಗ್ರಹ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಪಂಚಮುಖಿ ಆಂಜನೇಯ ನೋಡಿ. The day ends with a wonderful memory. Back to farmers. So guys, ಇವತ್ತಿನ ದಿನ ಇಷ್ಟ ಆಯಿತು. ಸೀದಾ ಮತ್ತೆ ತಿರುಗಿ ವಾಪಸ್ ನಮ್ಮ ಫಾರ್ಮ್ ಹೌಸ್ ಕಡೆ ಮತ್ತೆ ಬಂದಿದ್ದಾಯಿತು. ನೆಕ್ಸ್ಟ್ ಡೇ ನೋಡಬೇಕು ಏನು ಮಾಡೋದು ಏನು ಅಂತ ಪ್ಲ್ಯಾನ್ ನಡೀತಾ ಇದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್.
Thank you for watching, guys. Please do subscribe to my channel. Please support me. Thank you for watching.